7 ನಿಮಿಷದಲ್ಲಿ 7 ಕೋಟಿ ರಾಬರಿ ಆಯ್ತಲ್ಲ ಬೆಂಗಳೂರಿನಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡಗಳ ರಚನೆಯಾಗಿದೆ. ಪೊಲೀಸರು ತನಿಖೆ ಪ್ರಾರಂಭ ಮಾಡಿದಾಗ ಇಡೀ ರಾಬರಿಯ ಮಾಸ್ಟರ್ ಮೈಂಡ್ ಯಾರು ಅನ್ನುವಂತಹ ವಿಚಾರವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಇದರ ಮಾಸ್ಟರ್ ಮೈಂಡ್ ಯಾರು ಅದನ್ನ ಪತ್ತೆ ಹಚ್ಚಿದ್ದಾರೆ. ಅದರ ಸುಳಿವು ಪೊಲೀಸರಿಗೆ ಸಿಕ್ಕಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ದರೋಡೆ ಬಗ್ಗೆ ಬಗೆದಷ್ಟು ಬಯಲಾಗ್ತಾನೆ ಇದೆ ಸ್ಫೋಟಕ ಸತ್ಯ. ಆಂಧ್ರದಲ್ಲಿ ಕಾರು ನಿಲ್ಲಿಸಿ ಎಸ್ಕೇಪ್ ಆಗಿದೆ ಆ ಗ್ಯಾಂಗ್. ಬಟ್ ಇನೋವಾ ಕಾರು ಈಗ ಆಂಧ್ರದಲ್ಲಿರೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬಟ್ ಪತ್ತೆ ಹಚ್ಚಿದಾಗ ಕಾರ್ನ ನಂಬರ್ ಜೊತೆಗೆ ಆ ಕಾರನ್ನ ಪರಿಶೀಲನೆ ಮಾಡಿದಾಗ ಒಳಗಡೆ ಎಲ್ಲ ಕೂಡ ಖಾಲಿ ಏನು ಕೂಡ ಪತ್ತೆಯಾಗಿಲ್ಲ. ಬಟ್ ಈ ನಂಬರ್ ಪ್ಲೇಟ್ ಆಧಾರದ ಮೇಲೆ ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಸಹಕಾರಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಕೂಡ ಚುರುಕಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಇದು ಚಿತ್ತೂರಿನ ಗುಡಿಪಾಲ್ ಬಳಿ ಇನೋವಾ ಕಾರು ಪತ್ತೆಯಾಗಿದ್ದು ಅದನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಕಾರ್ ನಿಲ್ಲಿಸಿ ತಮಿಳುನಾಡಿನ ವೆಲ್ಲೂರು ಮಾರ್ಗದಲ್ಲಿ ಕಾಲ್ ಕಿತ್ತಿರಬಹುದು ಕದೀಮರು ಅಂತ ಹೇಳಲಾಗ್ತಾ ಇದೆ. ದರೋಡೆ ಕೇಸಲ್ಲಿ ಗುಡಿಪಾಲ ಮಂಡಲದ ಮತ್ತೊಬ್ಬ ವ್ಯಕ್ತಿ ಕೂಡ ಇದರಲ್ಲಿ ಲಿಂಕ್ ಹೊಂದಿದ್ದಾನೆ ಅನ್ನುವಂತಹ ವಿಚಾರವನ್ನ ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಬರಿ ಪ್ರಕರಣದ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಬಿಗ್ ಪ್ಲಾನ್ ಮಾಡಿಕೊಂಡೇ ನಡೆದಿತ್ತಂತೆ ಬಿಗ್ ರಾಬರಿ. ಇದರ ಮಾಸ್ಟರ್ ಮೈಂಡ್ ಯಾರು? ಸಿಎಂಎಸ್ ಏಜೆನ್ಸಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದ್ದವನೇ ಇದರ ಕಂಪ್ಲೀಟ್ ಮಾಸ್ಟರ್ ಮೈಂಡ್ ಅನ್ನೋದು ಪ್ರಶ್ನೆ. ಕೋಟಿ ಲೂಟಿಗೆ ಆಗಿದ್ದು ಎಂಥ ಮಾಸ್ಟರ್ ಪ್ಲಾನ್ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಬರಿಯ ಇಂಚಿಂಚು ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಬರಿ ಪ್ರಕರಣದ ಮಾಸ್ಟರ್ ಮೈಂಡ್ ಯಾರು ಅನ್ನೋದರ ಕುರಿತು ಡೀಟೇಲ್ಸ್ ಇದು. ಜೈಲಿನಿಂದ ಬಿಡುಗಡೆಯಾಗಿ ಬಂದು ದೊಡ್ಡ ರಾಬರಿಗೆ ಸ್ಕೆಚ್ ರೂಪುಗೊಂಡಿತ್ತು ಅನ್ನೋದರ ಡೀಟೇಲ್ಸ್. ಬಿಗ್ ರಾಬರಿಗಾಗಿ ಹುಡುಗರನ್ನ ಸೇರಿಸಿ ಪ್ಲಾನ್ ಮಾಡಿದ್ನಂತೆ ಖತರ್ನಾಕ್. 3 ತಿಂಗಳಿನಿಂದ ಪ್ರತಿಯೊಂದು ಮಾಹಿತಿಯನ್ನ ಕೂಡ ಟೀಮ್ನಿಂದ ಕಲೆ ಹಾಕಲಾಗ್ತಾ ಇತ್ತು. ಹೇಗೆ ರಾಬರಿ ಮಾಡಬೇಕು, ಯಾವ ದಾರಿಯಲ್ಲಿ ಎಸ್ಕೇಪ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ಲಾನ್ ಆಗಿತ್ತು. ಪಕ್ಕಾ ಪ್ಲಾನ್ ಮಾಡಿ ರಾಬರಿ ಮಾಡಿದ್ದಾರೆ ಖತರ್ನಾಕ್ ಗ್ಯಾಂಗ್ನವರು. ಸದ್ಯ ಸಿಎಂಎಸ್ ಮಾಜಿ ಉದ್ಯೋಗಿ ಹಾಗೂ ಆತನ ಟೀಮ್ಗಾಗಿ ಪೊಲೀಸರ ಹುಡುಕಾಟ ಆಗ್ತಾ ಇದೆ. ಸದ್ಯ ಆತನ ಕುಟುಂಬಸ್ಥರನ್ನ ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದು. ಈ ಹಿಂದೆಯೂ ಕೂಡ ಇದೇ ರೀತಿ ಪ್ರಯತ್ನಗಳು ಈ ವ್ಯಕ್ತಿಯಿಂದ ಆಗಿತ್ತು ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಎಕ್ಸಾಕ್ಟ್ಲಿ ರಾಬರಿ ಆದಾಗ ಇಂಥದ್ದೊಂದು ಅನುಮಾನ ಇತ್ತು. ಕಂಪ್ಲೀಟ್ ಆಗಿ 1-2 ದಿನದಿಂದ ಆಗಿರುವಂತಹ ಪ್ಲಾನ್ ಅಲ್ಲ, ಬಹಳ ದಿನಗಳಿಂದ ಈ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಈ ಗ್ಯಾಂಗ್ನವರು ಅಂತ ಅದು ಬಹಳ ಸ್ಪಷ್ಟವಾಗ್ತಾ ಇದೆ ಪೊಲೀಸರ ತನಿಖೆಯಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಅಜಯ್, ರಾಬರಿ ಆಗಿರುವಂತಹ ರೀತಿ ನೋಡಿದ್ರೆ ಇದು ಪಕ್ಕಾ ಪ್ಲಾನಿಂಗ್ ರೀತಿಯಲ್ಲೇ ಆಗೋಗಿತ್ತು. ಎಲ್ಲಿ ಸಿಸಿ ಕ್ಯಾಮ್ರಾಗಳಿಲ್ಲ, ಹೆಂಗ್ ದಿಕ್ ತಪ್ಪಿಸೋದು, ಹೆಂಗ್ ದಾರಿ ತಪ್ಪಿಸೋದು, ಇಲ್ಲೆಲ್ಲ ಪ್ಲಾನ್ ನೋಡ್ತಾ ಇದ್ರೆ ಬಹಳ ತಿಂಗಳುಗಳಿಂದ ಪ್ಲಾನ್ ಆಗಿರಬಹುದು ಅಂತ ಅದು ಬಹಳ ಸ್ಪಷ್ಟವಾಗ್ತಾ ಇದೆಯಾ ಪೊಲೀಸರ ತನಿಖೆ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ಸುದ್ದಿ ಬಹಳ ಸ್ಪಷ್ಟವಾಗಿದೆ. ಯಾಕಂದ್ರೆ ಇವ್ರು ಎಲ್ಲೂ ಕೂಡ ಟೋಲನ್ನ ದಾಟಿಲ್ಲ. ಫಸ್ಟ್ ಆಫ್ ಆಲ್ ಇವ್ರು ಏನಂದ್ರೆ ಭಟ್ರಳ್ಳಿ ಏನಿದೆ ಕೇರ್ಪುರಂ ಇಂದ ಮುಂದೆ ಅಲ್ಲೋಗಿ ಆ ನಂತರ ಡೈವರ್ಷನ್ ತಗೊಂಡು ಹೊಸಕೋಟೆ ಟೋಲ್ ಅನ್ನು ಕೂಡ ಇವರು ಪಾಸ್ ಮಾಡಿದ್ದಾರೆ. ಆದ್ರೆ ಟೋಲಿಗೆ ಮಾತ್ರ ಹೋಗಿಲ್ಲ. ಆದ್ರೆ ಟೋಲ್ ಅನ್ನ ಬೇರೆ ಕಡೆಯಿಂದ, ಬೇರೆ ಹಳ್ಳಿ ರೂಟ್ ಕಡೆಯಿಂದ ಇವರು ಪಾಸ್ ಮಾಡ್ಕೊಂಡು ಕೂಡ ಇನೋವಾ ಕಾರ್ ನಲ್ಲಿ ಚಿತ್ತೂರ್ಗೂ ಕೂಡ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಚಿತ್ತೂರ್ನಲ್ಲಿ ಏನೋ ವೆಹಿಕಲ್ ಸಿಗತ್ತೆ, ಅಲ್ಲಿನ ಲೋಕಲ್ ಪೊಲೀಸರು ಕೂಡ ಆನಂತರ ಬೆಂಗಳೂರು ಪೊಲೀಸರು ಕೂಡ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಈ ರೀತಿಯಾಗಿ ಒಂದು ವೆಹಿಕಲ್ ಸಿಕ್ಕಿದೆ ಅಂತ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಕೂಡ UP ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಸೊ ಹೀಗಾಗಿ ಅದನ್ನು ಕೂಡ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಯಾವಾಗ ರಾಬರಿ ಆಯ್ತೋ ಅದೇ ವೆಹಿಕಲ್ ಕೂಡ ಅಲ್ಲೇ ಸಿಕ್ಕಿದೆ ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಇನ್ನು ಈ ಒಂದು ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3-4 ಆಂಗಲ್ಗಳು ಕೂಡ ಈಗಾಗಲೇ ಇಲ್ಲಿ ಓಪನ್ ಆಗಿರುವಂತದ್ದು. ಅಂದ್ರೆ
ಈಗಾಗ್ಲೇ ಒಬ್ಬ ಪೊಲೀಸ್ ಪೇದೆ ಏನಿದ್ದಾನೆ ಆತನನ್ನು ಕೂಡ ಕರೆಸಿ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಅವನ ಮೇಲೂ ಕೂಡ ಸಸ್ಪೆಕ್ಟ್ ಅನ್ನು ಕೂಡ ಮಾಡಲಾಗಿರುವಂತದ್ದು. ಸೊ ಹೀಗಾಗಿ ಆತನನ್ನು ಕೂಡ ಕರೆಸಿ ವಿಚಾರಣೆ ಮಾಡಿದ್ರೆ, ಇನ್ನೊಂದು ಕಡೆ ಮಾಜಿ ಯೋಧರು ಏನಿದ್ದಾರೆ ಅವರ ಮಕ್ಕಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ರವಿ ಮತ್ತು ಆತನ ಫ್ರೆಂಡ್ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಅವರನ್ನು ಕೂಡ ಈಗಾಗಲೇ ಕರೆಸಿ ವಿಚಾರಣೆಯನ್ನ ಮಾಡಿದ್ದಾರೆ. ಇನ್ನು ಮಾಜಿ CMS ಸಿಬ್ಬಂದಿ ಒಬ್ಬ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳ್ತಾ ಇರುವಂತದ್ದು. ಸೊ ಹೀಗಾಗಿ ಆತನನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ಅಸಲಿ ಆರೋಪಿಗಳು ಅಥವಾ ಅಸಲಿ ರಾಬರ್ಗಳು ಏನಿದ್ದಾರೆ ಅವ್ರು ಯಾರು ಕೂಡ ಸಿಕ್ಕಿಲ್ಲ ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಅಸಲಿ ರಾಬರ್ಸ್ಗಾಗೂ ಕೂಡ ಈಗಾಗಲೇ ಪೊಲೀಸರು ಹುಡುಕಾಟವನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಕೇವಲ ಇನೋವಾ ಖಾಲಿ ಗಾಡಿ ಸಿಕ್ಕಿದೆ ಹೊರತು ₹1 ಕೂಡ ಅದ್ರೊಳಗೆ ಸಿಕ್ಕಿಲ್ಲ. ಸೊ ಹೀಗಾಗಿ ಅಲ್ಲೂ ಕೂಡ ಅವರು ಬೇರೆ ಗಾಡಿಯಲ್ಲಿ ಹೋಗಿರುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಸೊ ಹೀಗಾಗಿ ಒಂದು 8-10 ಟೀಮ್ಗಳು ಕೂಡ ಇದಕ್ಕೋಸ್ಕರ ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಸೊ ಈಗ ಕಿತ್ತೂರು ಭಾಗದಲ್ಲೂ ಕೂಡ ಅಲ್ಲಿನ ಲೋಕಲ್ ಪೊಲೀಸರ ಹೆಲ್ಪ್ ತಗೊಂಡು ಕೂಡ ಈಗಾಗಲೇ ವಿಚಾರಣೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲೂ ಕೂಡ ಕೆಲವೊಂದು CCTV ಫುಟೇಜಸ್ ಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿ ಅಲ್ಲೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಿದ್ದಾರೆ. ಮತ್ತೆ ಅಲ್ಲಿರುವಂತಹ ಗ್ರಾಮಸ್ಥರನ್ನು ಕೂಡ ಈಗಾಗಲೇ ಕೇಳುವಂತ ಕೆಲಸಕ್ಕೂ ಕೂಡ ಅಜಯ್, ಕಾದ್ ನೋಡೋಣ ಆ ಮುಂದಾಗಿದ್ದಾರೆ. ಮಾಸ್ಟರ್ ಮೈಂಡ್ ಯಾರು, ಕೆಲ ದಿನಗಳಲ್ಲಿ ಆತನನ್ನ ಪತ್ತೆ ಹಚ್ಚೋ ಕೆಲಸ ಪೊಲೀಸರಿಂದ ಆಗುತ್ತಾ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.